ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದೀಗ ತಾನೇ ಒಂದು ಹೊಸ ಪ್ರೊಫೈಲ್ ಬಂದಿರೋದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಮಾತ್ರ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಯಾಕಂದರೆ ಇವರೊಂದು ಸಂಪೂರ್ಣವಾದ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಹೆಸರು ನೋಡೋದಾದರೆ ಪರಿಮಳ ಕೆ ಅಂತ ಹೇಳ್ಬಿಟ್ಟು, ಇವರ ಒಂದು ವಯಸ್ಸು ನೋಡೋದಾದರೆ 26 ವರ್ಷ ತುಂಬಿದೆ, ಓಕೆನಾ ಅಂತ ಹೇಳಿಕೊಂಡಿರೋದು. ಹಾಗೆ ಇವರ ಒಂದು ಊರು ನೋಡೋದಾದರೆ ಹೊಸಕೋಟೆಯವರು ಅಂತ ಹೇಳಿಕೊಂಡಿದ್ದಾರೆ ನೋಡಿ. ಇದನ್ನು ನೀವು ಮೊದಲಿಗೆ ತಿಳಿದುಕೊಳ್ಳಬೇಕು ಇವರ ಜೊತೆಗೆ ಸಂಬಂಧ ಬೆಳೆಸಬೇಕಂದ್ರೆ. ಇವರ ಒಂದು ತಿಕ್ಕ ನೋಡೋದಾದರೆ ಪೂರಿ ಹಾಗೆ ಊದಿಕೊಂಡಿದ್ದೇವೆ, ಬೇಕಾದರೆ ಬಂದು ಒಮ್ಮೆ ನೋಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ನೋಡಿ. ಹಾಗೆ ಇವರ ಒಂದು ಮಕ್ಕಳು ವಿಚಾರಕ್ಕೆ ಬಂದರೆ ಇನ್ನೂ ಆಗಿಲ್ಲ, ಅಷ್ಟರಲ್ಲಿ ಗಂಡು ಸತ್ತ ಬಿಟ್ಟ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಿಕೊಂಡಿರೋದು. ಏಕೆಂದರೆ ಮದುವೆ ಆಗ ಮೇಲೆ ಮಕ್ಕಳು ಮಾಡಿಕೊಳ್ಳಬೇಕು ಅನ್ನುವ ಒಂದು ಆಸೆ ಇತ್ತಂತೆ ಇವರಿಗೆ. ಅಷ್ಟರಲ್ಲಿ ಗಂಡ ಸತ್ತು ಬಿಟ್ಟ ಅಂತ ಭಾಳ ಸ್ಪಷ್ಟವಾಗಿ ನಿಶ್ಚಯವಾಗಿ ಹೇಳಿಕೊಂಡಿರೋದು. ಇವರೊಂದು ಕೆಲಸ ನೋಡೋದಾದರೆ ಸೀರೆ ಮಾರುವುದು ನೋಡಿ ಅಂತ ಹೇಳಿಕೊಂಡಿರೋದು. ಇದರಿಂದ ಸೀರೆ ಮಾರಿ ವರ್ಷಕ್ಕೆ 50 ಲಕ್ಷ ಗಳಿಸುತ್ತೇನೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ನಮ್ಮೊಂದಿಗೆ ಶೇರ್ ಮಾಡಿಕೊಂಡಿರೋದು. ಇನ್ನು ಇದರ ಜೊತೆಗೆ ನಾನು ಅನುಭವಿಸುತ್ತಿರುವ ಕಷ್ಟಗಳು ಇವು ಅಂತ ಹೇಳಿಕೊಂಡಿದ್ದಾರೆ. ಸೊ ಅದನ್ನು ಒಂದೊಂದಾಗಿ ನೋಡೋಣ. ಗಂಡನು ಸುಮಾರು 3.5 ವರ್ಷಗಳಿಂದ ಅಗಲಿದ್ದಾನೆ. ಆದ್ದರಿಂದ ನನ್ನ ಜೀವನದಲ್ಲಿ ಬೇರೊಬ್ಬ ಗಂಡಸರು ಕೂಡ ಬಂದಿಲ್ಲ, ಒಬ್ಬಳೇ ಜೀವನ ಮಾಡುತ್ತಿದ್ದೇನೆ, ಸರಿನಾ ಅಂತ ಹೇಳಿಕೊಂಡಿರೋದು. ಸಮಾಜದಲ್ಲಿ ಗಂಡ ಇಲ್ಲ ಅಂದರೂ ಬದುಕು ನಡೆಸೋಕ್ಕೆ ಬರುತ್ತದೆ, ಆದರೆ ದೇಹದ ಸುಖವಿಲ್ಲ ಅಂದರೆ ಒಂದು ದಿನ ಕೂಡ ಇರಲು ಸಾಧ್ಯವಾಗುವುದಿಲ್ಲ ನೋಡಿ, ಬರ್ತೀರಾ ಅಂತಾನೆ ಕೇಳಿಕೊಂಡಿದ್ದಾರೆ. ಇನ್ನು ಗಂಡ ತೀರಿಕೊಂಡಾಗಿನಿಂದ ಸೌರೆಕಾಯಿ ಬೆಳೆಸುತ್ತಿದ್ದೇನೆ, ಏಕೆಂದರೆ ಇವರಿಗೆ ಮೂಡು ಬಂದ ತಕ್ಷಣ ಸೌರೆಕಾಯಿ ತೆಗೆದುಕೊಂಡು ಸುರಂಗದೊಳಗೆ ಹಾಕಿ ಹಿಂದೆ ಮುಂದೆ ಮಾಡಿಕೊಂಡು ತೃಪ್ತಿಯನ್ನು ಪಡೆದುಕೊಳ್ಳುತ್ತಿದ್ದಾರೆ ಅನ್ನೋ ಮಾತನ್ನು ಇವರು ಇಲ್ಲಿ ಹೇಳಿಕೊಂಡಿರೋದು. ಇದಿಷ್ಟು ಇವರು ಅನುಭವಿಸುತ್ತಿರುವ ಕಷ್ಟಗಳು ಇವು ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿದ್ದಾರೆ ನೋಡಿ. ಇನ್ನು ಇದರ ಜೊತೆಗೆ ಟಾಟಾ ಸಫಾರಿ ಕಾರ್, ಇವರು ಇತ್ತೀಚೆಗೆ ಗಂಡ ಹೋದ ಮೇಲೆ ಬಳಸುತ್ತಿರುವಂಥ ಕಾರ್ ಇದು. ಈ ಕಾರಿನ ಒಂದು ಫೀಚರ್ಸ್ ನೋಡೋದಾದರೆ, ಇದರ ಒಂದು ಇಂಜಿನ್ ನೋಡೋದಾದರೆ 1956 cc ಇದೆ ಅಂತ ಹೇಳಿಕೊಂಡಿರೋದು. ಹಾಗೆ ಇದರ ಒಂದು ಪವರ್ ನೋಡೋದಾದರೆ 167.62 bhp ಇದೆ ಅಂತ ಹೇಳಿಕೊಂಡಿದ್ದಾರೆ. ಇದರ ಒಂದು ಟಾರ್ಕ್ ನೋಡೋದಾದರೆ 350 Nm ಇದೆ ಅಂತ ಹೇಳಿಕೊಂಡಿರೋದು. ಆದರೆ ಸೀಟಿಂಗ್ ಕೆಪಾಸಿಟಿ ನೋಡೋದಾದರೆ 6 ಇಲ್ಲ 7 ಮೆಂಬರ್ ಕುದುರುವಂಥ ಒಂದು ಅವಕಾಶವಿರುತ್ತದೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಇನ್ನೊಂದು ಡ್ರೈವ್ ಟೈಪ್ ನೋಡೋದಾದರೆ FWD ಇದೆ ಅಂತ ಹೇಳಿಕೊಂಡಿರೋದು. ಹಾಗೆ ಇದರ ಒಂದು ಮೈಲೇಜ್ ನೋಡೋದಾದರೆ 16.3 km/L ಅಂತ ಹೇಳಿಕೊಂಡಿರೋದು. ಇದರ ಒಂದು ಗ್ಲೋಬಲ್ NCAP ಸೇಫ್ಟಿ ರೇಟಿಂಗ್ ನೋಡೋದಾದರೆ 5 ಸ್ಟಾರ್ ಇದೆ ಅಂತ ಹೇಳಿಕೊಂಡಿರೋದು. ಹಾಗೆ ಇದರ ಒಂದು ಎಕ್ಸ್ಪೆಕ್ಟೆಡ್ ಪ್ರೈಸ್ ನೋಡೋದಾದರೆ 16.19 ಇಂದ 27.34 ಲ್ಯಾಕ್ವರೆಗೂ ಬರುತ್ತದೆ ನೋಡಿ ಆನ್ ರೋಡ್ ಈ ಗಾಡಿ ಅಂತ ಹೇಳಿಕೊಂಡಿರೋದು. ಈ ಗಾಡಿ ಔಟ್ಲುಕ್ ನೋಡಿದರೆ ತುಂಬಾ ಚೆನ್ನಾಗಿದೆ, ಮತ್ತು ಇದು ಡ್ರೈವಿಂಗ್ ಸೀಟ್ ಮತ್ತು ಸ್ಟೇರಿಂಗ್ ಹೀಗಿದೆ ನೋಡಿ, ಇಲ್ಲಿ ಗೇರ್ ಇದೆ, ಮತ್ತು ಇದರೊಳಗೆ ಇರತಕ್ಕಂಥ ಸೀಟ್ ಫೆಸಿಲಿಟಿ ನೋಡಿ ತುಂಬಾ ಚೆನ್ನಾಗಿದೆ. ಏರ್ ಬ್ಯಾಗ್ ಕೂಡ ಅವೈಲಬಿಲಿಟಿ ಇದೆ ಈ ಒಂದು ಗಾಡಿಯಲ್ಲಿ. ತುಂಬಾ ಸೇಫ್ಟಿಯಸ್ ಗಾಡಿ ಇದು. ನೀವು ಇವರ ಜೊತೆಗೆ ಸಂಬಂಧ ಬೆಳೆಸಿದರೆ ಟಾಟಾ ಸಫಾರಿಯಲ್ಲಿ ಓಡಾಡುವ ಅವಕಾಶ ನಿಮಗೆ ಬರುತ್ತದೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರು ಬಳಸುತ್ತಿರುವ ಟಾಟಾ ಸಫಾರಿಯ ಒಂದು ಕಾರಿನ ರಿವ್ಯೂ ಆಗಿದೆ. ಇನ್ನು ಇದರ ಜೊತೆಗೆ ಬೇಕಾಗಿರುವ ಗಂಡಿನ ಲಕ್ಷಣಗಳು ಇವು ಅಂತ ಹೇಳಿಕೊಂಡಿದ್ದಾರೆ. ಸೊ ಅದನ್ನು ಒಂದೊಂದಾಗಿ ನೋಡೋಣ. ನನ್ನ ಜೊತೆಗೆ ಸಂಬಂಧ ಬೆಳೆಸೋಕ್ಕೆ ಮುದುಕರಿಗೆ ಸ್ವಲ್ಪ ಮೊದಲು ಅವಕಾಶವನ್ನು ಕೊಡುತ್ತೇನೆ, ಆಮೇಲೆ ಇನ್ನು ತೃಪ್ತಿ ಸಿಗಲಿಲ್ಲ ಅಂದರೆ ಎಲ್ಲರಿಗೂ ಕೊಡುತ್ತೇನೆ, ಆವಾಗ ಎಲ್ಲರೂ ಬರಬಹುದು ನನ್ನ ಮನೆ ಹತ್ತಿರ ಅಂತ ಹೇಳಿಕೊಂಡಿರೋದು. ನಿಮಗೆ ನನ್ನಿಂದ ಒಂದು ಮಗು ಬೇಕು ಅಂದರೆ ಹೇಳಿ, ಕೊಡುವುದಕ್ಕೆ ನಾನು ರೆಡಿ ಇರುತ್ತೇನೆ, ನೀವೇ ಸಾಕಿಕೊಳ್ಳಬೇಕು, ಮಗುವಾದ ಮೇಲೆ ಅದನ್ನು ನಾನು ಸಾಕಿಕೊಳ್ಳುವುದಿಲ್ಲ ಅಂತ ಹೇಳಿಕೊಂಡಿದ್ದಾರೆ. ಮಾಡುವಾಗ ಕಿವಿಗೆ ಇಂಪಾಗುವ ಹಾಗೆ ತೂತಿನಿಂದ ಶಬ್ದ ಬಂದರೆ ಇನ್ನೂ ಜಾಸ್ತಿ ಒತ್ತು ಕೊಡುತ್ತೇನೆ, ಸರಿನಾ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರಿಗೆ ಬೇಕಾಗಿರೋ ಗಂಡಿನ ಲಕ್ಷಣಗಳು ಹೀಗೆ ಇರಬೇಕು ನೋಡಿ ಅನ್ನೋದ್ರ ಬಗ್ಗೆ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ.